ಬೆಳಿಗ್ಗೆ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಶರಣಪ್ಪ. ಕರ್ನಾಟಕ ರಾಜ್ಯ ಶ್ರಮಜೀವಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಸೇವಾ ಸಂಘವು ಗಂಗಾವತಿ ತಾಲೂಕು ಸರ್ಕಾರಿ ಉಪವಿಭಾಗ ಆಸ್ಪತ್ರೆಯಲ್ಲಿ ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಏಪ್ರಿಲ್ 7ರಂದು ಬೆಳಗ್ಗೆ 10 ಗಂಟೆಗೆ ಹಮ್ಮಿಕೊಂಡಿದ್ದು, ಆಸ್ಪತ್ರೆಯ ಸರ್ವ ಸಿಬ್ಬಂದಿಗೆ ಸನ್ಮಾನ ಹಾಗೂ ಖ್ಯಾತ ವೈದ್ಯಾಧಿಕಾರಿ ಡಾಕ್ಟರ್ ಈಶ್ವರ್ ಸೌಡಿ ಅವರಿಗೆ ಶ್ರಮಜೀವಿ ಕಾಯಕ ರತ್ನ ಪ್ರಶಸ್ತಿ ನೀಡಲಾಗುವುದು ಎಂದು ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಶಿವಕುಮಾರ್ ಗೌಡ ಅವರು ತಿಳಿಸಿದರು. ನಗರದ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕೊರೋನಾ ಹಾಗೂ ಇತರೆ ತುರ್ತು ಸಂದರ್ಭದಲ್ಲಿ ವೈದ್ಯರು ಹಾಗೂ ಸಿಬ್ಬಂದಿ ತಮ್ಮ ಪ್ರಾಣ ಲೆಕ್ಕಿಸದೆ ಸಮಾಜಕ್ಕೆ ಸೇವೆ ಸಲ್ಲಿಸಿದ್ದು, ಗಂಗಾವತಿ ಆಸ್ಪತ್ರೆಯು ರಾಜ್ಯಕ್ಕೆ ಮಾದರಿಯಾಗಿದೆ. ಹೀಗಾಗಿ ಆಸ್ಪತ್ರೆಯು ಸರ್ವ ಸಿಬ್ಬಂದಿ ಸೇವಾ ಮನೋಭಾವ ಗಮನಿಸಿ ಸನ್ಮಾನಿಸಲಾಗುತ್ತಿದ್ದು, ಇದೇ ಸಂದರ್ಭದಲ್ಲಿ ಕಾರ್ಮಿಕರ ಹಲವು ಬೇಡಿಕೆ ಈಡೇರಿಕೆ ಕುರಿತು ಗಮನ ಸೆಳೆಯಲಾಗುವುದು. ಕಾರ್ಮಿಕರಿಗೆ ಇಎಸ್ಐ ಸೌಲಭ್ಯ, ಸೂಕ್ತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಅವಕಾಶ ನೀಡಬೇಕು ಮತ್ತು ವೈದ್ಯಕೀಯ ವೆಚ್ಚ ಚಿಕಿತ್ಸೆಯ ಹಂತದಲ್ಲಿ ನೀಡಬೇಕು. 2 ಲಕ್ಷದಿಂದ 7 ಲಕ್ಷಕ್ಕೆ ಏರಿಸಬೇಕು. ಮಕ್ಕಳ ವಿದ್ಯಾಭ್ಯಾಸದ ಸ್ಕಾಲರ್ಶಿಪ್ ಕಡಿತಗೊಳಿಸಿ ಶಿಕ್ಷಣಕ್ಕೆ ಅನುಕೂಲವಾಗಲಿದೆ. ಮದುವೆ ವೆಚ್ಚ 60,000 ರೂಪಾಯಿ ನೀಡಲಾಗುವುದು. ಇದನ್ನು 2 ಲಕ್ಷಕ್ಕೆ ಏರಿಸಬೇಕು. ಹಲವು ಬಾರಿ ಮನವಿ ಮಾಡಿದರೂ ಸರ್ಕಾರ ಪರಿಗಣನೆಗೆ ತೆಗೆದುಕೊಳ್ಳುತ್ತಿಲ್ಲ. ಶೀಘ್ರವೇ ಬೇಡಿಕೆ ಈಡೇರಿಸಬೇಕೆಂದು ಒತ್ತಾಯಿಸಿದರು. ಕೊಪ್ಪಳ ಜಿಲ್ಲಾ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ಪಂಪಾಪತಿ ಇಂಗಳಿಗಿ ಮಾತನಾಡಿ, ಕಾರ್ಯಕ್ರಮಕ್ಕೆ ರಾಜ್ಯದಾದ್ಯಂತ ಸಾವಿರಾರು ಕಾರ್ಮಿಕರು ಗಣ್ಯರು ಆಗಮಿಸಿದ್ದಾರೆ. ಶಾಸಕರಾದ ಗಾಲಿ ಜನಾರ್ದನ್ ರೆಡ್ಡಿ, ಮಾಜಿ ಸಚಿವರು, ಮಾಜಿ ಶಾಸಕರು, ಕಾರ್ಮಿಕ ಇಲಾಖೆಯ ಜಿಲ್ಲಾ ಮತ್ತು ತಾಲೂಕು ಅಧಿಕಾರಿಗಳು ಆಗಮಿಸಿದ್ದಾರೆ. ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಕೊಪ್ಪಳ ಜಿಲ್ಲಾಧ್ಯಕ್ಷ, ಉಪಾಧ್ಯಕ್ಷ ಬಸವರಾಜ್ ಮೇಸ್ತ್ರಿ, ರಾಜ್ಯ ಖಜಾಂಚಿ ವೀರೇಶ್ ಕಂದಗಲ್, ಪದಾಧಿಕಾರಿಗಳಾದ ಮಾರೇಶ್ ಮೇಸ್ತ್ರಿ, ಸುಕುಮನಿ, ಚಂದಪ್ಪ, ಹನುಮಂತಪ್ಪ ಮೇಸ್ತ್ರಿ, ಅನ್ಮೇಶ್ ಮೇಸ್ತ್ರಿ, ರಘುನಾಥ್, ಶ್ರೀನಿವಾಸ್ ಮೇಸ್ತ್ರಿ, ಇಮಾಮ್ ಸಾಬ್ ಒಡ್ರೆಟ್ಟಿ ಸೇರಿದಂತೆ ಇತರರು ಇದ್ದರು. ಸಂಘಟನೆ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಕೂಡ 3 ವರ್ಷ ಮಾಡ್ತೀವಿ. 4ನೇ ವರ್ಷ ಪೌರ ಕಾರ್ಮಿಕರಿಗೆ ಎಲ್ಲ ನಗರದಲ್ಲಿ ಸ್ವಚ್ಛತೆ ಮಾಡ್ತಕ್ಕಂಥ ಪೌರ ಕಾರ್ಮಿಕರಿದ್ದಾರೆ, ಅವರೆಲ್ಲರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಮಾಡಿದ್ವಿ. ಇದು 5ನೇ ವರ್ಷ ನಮ್ಮ ನಗರದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸ್ತಕ್ಕಂಥವ್ರಿಗೆ ನಾವು ಸನ್ಮಾನ ಮಾಡ್ತಾ ಇದ್ವಿ. ಕಾರಣ ಇಷ್ಟೇ, ಯಾಕಂತಂದ್ರೆ ಇವತ್ತು ಆರೋಗ್ಯ ಇದ್ರೇ ನಾವು ಮನುಷ್ಯರಲ್ಲೇ ಇವತ್ತು ಕೆಲಸ ಮಾಡಕ್ಕೆ ಸಾಧ್ಯ. ಆರೋಗ್ಯ ಏನಾದರೂ ಹದಗೆಟ್ಟಾಗ ನಮಗೆ ಮೊದಲನೇದಾಗಿ ಬೇಕಾಗ್ತಕ್ಕಂಥ ಆಸ್ಪತ್ರೆ. ಅಲ್ಲಿ ನಾವು ಹೋದಾಗ ನಾವು ಯಾರು ಏನು ಜಾತಿ ಭೇದ ಇಲ್ಲದೆ ಅವ್ರು ನಮಗೆ ಸರ್ವಿಸ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಅದಾದ ನಂತರ ನಮ್ಗೆ ಕರೋನಾ ಟೈಮಲ್ಲಿ ನಾವೆಲ್ಲ ನೆನೆಸ್ಕೋಬೇಕಾದ ಒಂದು ಸಮಯ. ಅವತ್ತು ಎಲ್ಲರೂ ಮನೆಗಿದ್ರೆ ಅವ್ರು ಮಾತ್ರ ಹೊರಗಡೆ ಇದ್ದು ಎಷ್ಟೇ ಅವ್ರ ಜೀವಕ್ಕೆ ಪಣ ಇಟ್ಟು ಅವರೆಲ್ಲ ಕೆಲಸ ಮಾಡಿ ನಮ್ಮನ್ನೆಲ್ಲರೂ ಉಳಿಸಿದಂಥ ಎಕ್ಸಾಂಪಲ್ ಕೂಡ ಇದಾವೆ. ಯಾಕಂದ್ರೆ ಡಿಸ್ಟಿಕ್ ಆಫೀಸಲ್ಲೇ ಮಾಡೋಕ್ಕಾಗದ ಅಂತಂದ್ರೆ ನಮ್ಮ ಗಂಗಾವತಿ ತಾಲೂಕು ಆಸ್ಪತ್ರೆಯಲ್ಲಿ ನಡೀತಕ್ಕಂಥ ಕೆಲಸ ಆಯಿತು. ಎಷ್ಟೋ ಜನ ಇಲ್ಲೇ ಲೋಕಲಲ್ಲಿ ಟ್ರೀಟ್ಮೆಂಟ್ ತಗೊಂಡು ಗುಣಮುಖರಾಗಿರ್ತಕ್ಕಂಥ ಕೆಲಸ ನಾವು ನೋಡ್ಬೋದು. ಅದೇ ರೀತಿ ಸ್ವಚ್ಛತೆಯಲ್ಲಿ ನಂಬರ್ 1 ನಮ್ಮ ಗಂಗಾವತಿ ಡಿಸ್ಟಿಕ್, ಕೊಪ್ಪಳ ಡಿಸ್ಟಿಕಲ್ಲೇ ನಾವು ಹೇಳ್ಬೇಕಂದ್ರೆ ಗಂಗಾವತಿ ತಾಲೂಕು ಇವತ್ತು ಸುತ್ತಮುತ್ತ ಎಲ್ಲ ಕಡೆಯಿಂದ ಬಂದು ಬರ್ತಾ ಇರೋಂಥ ಸ್ವಚ್ಛತೆ ಮತ್ತು ಅಲ್ಲಿರ್ತಕ್ಕಂಥ ಸೌಲಭ್ಯಗಳು. ಯಾಕಂದ್ರೆ ಇವತ್ತು ಸರ್ಕಾರಿ ಆಸ್ಪತ್ರೆ ಒಳಗೆ ಡಿಸ್ಟಿಕ್ ಆಫೀಸಲ್ಲಿ ಇದರಲ್ಲಿ ಹಾಸ್ಪಿಟಲ್ಗಳಲ್ಲಿ CT ಸ್ಕ್ಯಾನಿಂಗ್ಗಳು ಇರೋದಿಲ್ಲ. ಆದರೆ ನಮ್ಮ ಗಂಗಾವತಿ ತಾಲೂಕು ಆಸ್ಪತ್ರೆಯಲ್ಲಿ CT ಸ್ಕ್ಯಾನಿಂಗ್ ಇರ್ಬೋದು, ಎಲ್ಲ ವ್ಯವಸ್ಥೆಗಳನ್ನ ಮಾಡಿ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಅವ್ರಿಗೊಂದು ಗೌರವ ಸಲ್ಲಿಸಬೇಕನ್ನೋ ಒಂದು ಉದ್ದೇಶದಿಂದ ಮಾಡ್ತಾ ಇದ್ದೀವಿ. ಒಂದು 5ನೇ ವಾರ್ಷಿಕೋತ್ಸವ ನಿಮಿತ್ತ ಇತ್ತು. ಅವತ್ತು ನಮ್ಗೆ ಏನಂದ್ರೆ ಅನ್ಸರ್ ಸಾಹೇಬ್ರಿಗೂ ಕೂಡ ನಾವು ಇನ್ವೈಟ್ ಮಾಡಿದ್ವಿ. ಆಮೇಲೆ DYSP ಅವ್ರಿಗೂ ಇನ್ವೈಟ್ ಮಾಡಿದ್ವಿ. ಆಮೇಲೆ PA ಮೊನ್ನೆ ರಾಜ್ಯ ಪ್ರಶಸ್ತಿ ಪದಕ ಪಡೆದ ಅವರು ಕೂಡ ಅದೇ ಸಂದರ್ಭದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡಬೇಕಂತ ಕೂಡ ಅಂದ್ಕೊಂಡಿದ್ವಿ. ಇನ್ನು ನಮ್ಮ ಡಿಸ್ಟಿಕ್ ಆಫೀಸರ್ ಸುಧಾ ಮೇಡಮ್ ಅಂತೇಳಿ ನಮ್ಮ ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳಿಗೆ ಮತ್ತು ತಾಲೂಕು ಅಧಿಕಾರಿಗಳಾಗಿರುವ ಅಶೋಕ್ ಸರ್ ಅವರಿಗೆ, ಇನ್ನು ಎಲ್ಲ ರೀತಿ ನಮ್ಮ ಕಾರ್ಮಿಕ ಮುಖಂಡರುಗಳಿಗೆ ಎಲ್ಲರಿಗೂ ಆಹ್ವಾನ ನೀಡಿವಿ. ಆಮೇಲೆ ನಮ್ಮ ತಾಲೂಕದಲ್ಲಿ ಇರ್ತಕ್ಕಂಥ ಜಿಲ್ಲಾದಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕ ಮುಖಂಡರು, ರಾಜ್ಯ ಮುಖಂಡರು ಕೂಡ ಆಹ್ವಾನ ನೀಡಿವಿ. ಎಲ್ಲರೂ ಬರ್ತಾ ಇದ್ದಾರೆ. ಕಾರ್ಮಿಕರು ಇಲಾಖೆಯಿಂದ, ಕಾರ್ಮಿಕ ಮಂಡಳಿಯಿಂದ ಸಿಗಬೇಕಾದ ಸೌಲಭ್ಯಗಳನ್ನು ಪ್ರತಿ ಮೀಟಿಂಗಲ್ಲಿ ಅವ್ರು ಹೇಳ್ತಾ ಬರ್ತಿರ್ತೀವಿ. ಪ್ರತ್ಯೇಕವಾಗಿ ಇದರಲ್ಲಿ ಅಧಿಕಾರಿಗಳನ್ನ ಕರೆಸಿದ್ರು, ಅವರಿಂದ ಉಪನ್ಯಾಸ ನೀಡ್ತಾರೆ. ಕಾರ್ಮಿಕ ಅಧಿಕಾರಿಗಳು ಬರ್ತಾರೆ, ಜಿಲ್ಲಾ ಕಾರ್ಮಿಕ ಅಧಿಕಾರಿಗಳು ಬರ್ತಾರೆ, ತಾಲೂಕು ಅಧಿಕಾರಿಗಳು ಬರ್ತಾರೆ. ಅವರ ವತಿಯಿಂದ ಕಾರ್ಮಿಕ ಇಲಾಖೆಯಿಂದ ಸಿಗುವಂಥ ಸೌಲಭ್ಯಗಳನ್ನ ಅವ್ರು ಪ್ರತ್ಯೇಕವಾಗಿ ಅದನ್ನ ಮಾಡೇ ಮಾಡ್ತಾರೆ. ಬಟ್ ನಾವು ನಮ್ಮ ಮೀಟಿಂಗಲ್ಲಂತೂ ಪ್ರತಿ 3 ತಿಂಗಳಿಗೆ ಒಂದು ಮೀಟಿಂಗ್ ನಡೆದಾಗ ಇದ್ರ ಬಗ್ಗೆ ನಾವು ಈಗ ನಮ್ಮ ಸರ್ಕಾರದಿಂದ ಸಾಕಷ್ಟು ಟೆಂಡರ್ಗಳ ಮುಖಾಂತರ ಹಣ ಪೋಲಾಗ್ತಾ ಇದೆ. ನಮ್ಮ ಕಾರ್ಮಿಕರಿಗೆ ಮೂಲಭೂತ ಸೌಕರ್ಯಗಳಾದಂಥ ಶಿಕ್ಷಣ ಮೇನು. ನಮ್ಮ ಕಾರ್ಮಿಕರ ಮಕ್ಕಳು ಕಾರ್ಮಿಕರಾಗಿ ಉಳಿಬಾರ್ದು ಅಂದರೆ ಅವ್ರಿಗೆ ಶಿಕ್ಷಣ ಬೇಕು. ಶಿಕ್ಷಣಕ್ಕೆ ಭಾಳ ಒತ್ತು ಕೊಡಬೇಕು. ಮತ್ತೆ ಏನಾಗ್ತದೆ, ಶಿಕ್ಷಣಕ್ಕೆ ಸಿಗಬೇಕಾದಂಥ ಸ್ಕಾಲರ್ಶಿಪ್ನ ಕಡಿಮೆ ಮಾಡಿದಾರೆ, ಅದನ್ನು ಹೆಚ್ಚುವರಿ ಮಾಡಿ ಲಾಸ್ಟ್ ಸರ್ಕಾರ ಏನು ಬಿಡ್ತೈತೆ ಅದೇ ಸರ್ಕಾರ ಥರ ಹಣ ನೀಡುವಾಗ ಕಾರ್ಮಿಕರು ಮಕ್ಕಳು ಉನ್ನತ ಶಿಕ್ಷಣ ಪಡೆಯಕ್ಕೆ ಸಾಧ್ಯವಾಗುತ್ತೆ. ಅದಾದ ನಂತರ ಮದುವೆ ಧನ ಸಹಾಯ ಬರೀ 60,000 ಕೊಡ್ತಾರೆ, 60,000 ಇವತ್ತು ಏನೂ ಬಂದಿಲ್ಲ. ಹಾಗಾಗಿ ಅದನ್ನು ಹೆಚ್ಚಿನ 2 ಲಕ್ಷ ರೂಪಾಯಿ ಮಾಡಬೇಕಂತ ನಮ್ಮದು ಬೇಡಿಕೆ ಐತೆ.
ಅದಾದ ನಂತರ ಮೆಡಿಕಲ್ ಬೆನಿಫಿಟ್ 2 ಲಕ್ಷ ರೂಪಾಯಿ ಇದೆ. ಆದ್ರೆ ಅವ್ರು ತೋರಿಸ್ಕೊಂಡು ಆಮೇಲೆ ಅಪ್ಲೈ ಮಾಡಿ ಅರಿಬೇಕು 6 ತಿಂಗಳಿಗೆ. ಅದನ್ನು ದಯವಿಟ್ಟು ನಮಗೆ ESI ಅಪ್ಲೈ ಮಾಡಿಕೊಟ್ರೆ ಅಂತ ಕೂಡ ನಾವು ಬೇಡಿಕೆ ಇಟ್ಟಿದ್ದೀವಿ. ESI ಅಪ್ಲೈ ಆದರೆ ಯಾವುದೇ ಆಸ್ಪತ್ರೆಯಲ್ಲಿ ಸೇವೆ ತಗೊಂಡ್ರೆ ಅದು ಉಚಿತವಾಗಿ ಆಗ್ಬೇಕು ಅನ್ನೋದು ಕೂಡ ನಮ್ಮದು ಒಂದು ಬೇಡಿಕೆ ಇದೆ. ಈ ಥರ ಬೇಡಿಕೆಗಳು ಹಲವಾರು ಬೇಡಿಕೆಗಳು ಇಟ್ಕೊಂಡು ನಾವು ಕಾರ್ಮಿಕ ಸಚಿವರಿಗೆ ಬಹಳಷ್ಟು ಸರಿ ಮನವಿ ಕೊಟ್ಟಿದ್ದೀವಿ. ಕೆಲವೆಲ್ಲ ಮಾಡಿ ಎಕ್ಸಾಂಪಲ್ ನಾವು ಗಂಗಾವತಿ ಒಳಗಡೆ ಸೋಮನಾಥ ಆಸ್ಪತ್ರೆ, ಆಮೇಲೆ ಪಾಟೀಲ್ ನರ್ಸಿಂಗ್ ಹೋಮ್, ಆಮೇಲೆ ಸುಚಿತ ನರ್ಸಿಂಗ್ ಹೋಮ್ 3 ಆಸ್ಪತ್ರೆಗಳು ಬಿಟ್ಟರೆ ಎಲ್ಲಿಲ್ಲ. ಕೂಡ ನಮ್ಮ ಕಾರ್ಮಿಕರಿಗೆ ಮೇಜರ್ ಆಗಿ ಪ್ರಾಬ್ಲಮ್ ಆಗೋದು ಕಾಲು ಕೈ ನೋವು. ಅಂದ್ರೆ ಪಾಟಿ ಯಾವ್ದು ನಮಗೆ ಎಲುಬು ಕೀಲು ತಜ್ಞರು ಬೇಕಾಗ್ತವೆ. ಆ ಎಲುಬು ಕೀಲು ತಜ್ಞರೇ ನಮ್ಮ ಸಾಫ್ಟ್ವೇರ್ ಲಿಸ್ಟಲ್ಲಿ ಇಲ್ಲ. ನಾವು ಬಹಳಷ್ಟು ಸರಿ ಮನೆ ಕೊಡ್ತಾ ಇದ್ವಿ. ಮೇನ್ ಕಾರ್ಮಿಕರಿಗೆ ಸಮಸ್ಯೆ ಬರ್ತಕ್ಕಂಥದ್ದು ಬಿಲ್ಡಿಂಗ್ ಇಂದ ಬಿದ್ದಾಗ ಕೈಕಾಲು ಮುರಿದಾಗ ತೋರಿಸಬೇಕಾಗಿದ್ದು ಎಲುಬು ಕೀಲು ಹತ್ರನೇ. ಹಾಗಾಗಿ ಆ ಥರ ಆಸ್ಪತ್ರೆಗಳನ್ನು ನೀವು ಸೇರ್ಪಡೆ ಮಾಡಿ ಅಂತ ಕೂಡ ನಾವು ಬಹಳಷ್ಟು ಸರಿ ಮನವಿ ಕೊಡ್ತಾ ಇದ್ವಿ. ನಿಮ್ಮ ಒಂದು ಪತ್ರಿಕಾ ಮುಖಾಂತರ ಅದನ್ನು ಕೂಡ ನೀವು ದಯವಿಟ್ಟು ಅದರಲ್ಲಿ ಪ್ರತ್ಯೇಕವಾಗಿ ಮೆಡಿಕಲ್ ವಿಷಯದಲ್ಲಿ ಮತ್ತು ಸ್ಕಾಲರ್ಶಿಪ್ ವಿಷಯದಲ್ಲಿ ಹೈಲೈಟ್ ಮಾಡಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಮಾಧ್ಯಮ ಮಿತ್ರರಿಗೆ ವಂದನೆಗಳನ್ನು ತಿಳಿಸುತ್ತಾ, ನಮ್ಮ ಕಾರ್ಮಿಕ ಸಂಘಟನೆಯು 5ನೇ ವರ್ಷದ ಒಂದು ಶುಭ ಸಂದರ್ಭದಲ್ಲಿ ನಾವು ಕರೋನಾ ಮುನ್ನಿಟ್ಟಿನಲ್ಲಿ ಕೆಲಸ ಮಾಡಿದ್ರಲ್ಲ ಆ ಎಲ್ಲ ವೈದ್ಯಾಧಿಕಾರಿಗಳಿಗಾಗಲಿ, ಆಮೇಲೆ ಸಣ್ಣ ಪುಟ್ಟ ಕಸ ಬಳಿಯಲಿಂದ ಹಿಡಿದು ಮೇಲ್ವರ್ಗದ ಒಂದು ಡಾಕ್ಟರ್ಸ್ಗಳಿಗೆ ನಾವು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಇದು ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಆಗಿರುತ್ತೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಅವಶ್ಯಕವಾದ ಒಂದು ಕಾರ್ಯ ಅಂತಂದರೆ ಅವರ ದೇಹ ಚೆನ್ನಾಗಿರ್ಬೇಕಂತಂದರೆ ಡಾಕ್ಟರ್ಸ್ ಬೇಕು. ಅಂಥ ಒಂದು ಡಾಕ್ಟರ್ಸ್ಗಳ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದು ನಮಗೆ ಭಾಳ ಸಂತೋಷ ಅನಿಸಿದೆ. ಯಾಕಂದರೆ ಆರೋಗ್ಯವೇ ಭಾಗ್ಯ. ಈಗ ಆರೋಗ್ಯ ಪ್ರತಿಯೊಬ್ಬರಿಗೂ ಡಯಾಬಿಟೀಸು, BP, ಶುಗರು ಬರ್ತಾ ಇದ್ದಾರೆ. ಆಮೇಲೆ ನಮ್ಮ ಕಾರ್ಮಿಕರು ಆಲ್ಮೋಸ್ಟ್ ಆಲ್ ನಮಗೆ ಬೇಕಾಗುವಂಥ ಒಂದು ಅವರಿಗೆ ಬೇಕಾಗದೇ ಡಾಕ್ಟ್ರು ಮೇನ್. ಪ್ರತಿದಿನ ಕೆಲಸ ಕಾರ್ಯಗಳಲ್ಲಿ ಅವರು ನಿರತರಾಗಿ ಯಾವುದೇ ಒಂದು ಅಪಾಯ ಇದ್ದಾಗ ನಮಗೆ ನೆನೆಸ್ಕೊಳ್ಳೋದು ಡಾಕ್ಟರ್ನ. 5ನೇ ವರ್ಷದ ಶುಭ ಸಂದರ್ಭದಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಮ್ಮ ರಾಜ್ಯ ಶ್ರಮಜೀವಿ ಸಂಘಟನೆಯಿಂದ ಸುಮಾರು ಒಂದು 15-16 ಜಿಲ್ಲೆಯಿಂದ ಕೂಡ ನಮ್ಮ ಸಂಘಟನೆಯ ಕಾರ್ಯಕರ್ತರು, ಸದಸ್ಯರು ಕೂಡ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮ ನಮ್ಮ ಸರ್ಕಾರಿ ಆಸ್ಪತ್ರೆಯ ಆವರಣದ ಒಂದು ಮೇಲ್ಭಾಗದ ಒಂದು ಹಾಲ್ನಲ್ಲಿ ಹಮ್ಮಿಕೊಳ್ಬೇಕಂತಂದು ನಮಗೆ ಈಶ್ವರ್ ಸವಡಿ ಸರ್ ಹೇಳಿಕೊಂಡು, ಯಾಕಂದರೆ ಹೊರಗಡೆ ಬರೋಕ್ಕೆ ಅವರಿಗೆ ಆಗಲ್ಲ. ಅಲ್ಲೆಲ್ಲ ರೋಗಿಗಳ ಒಂದು ಕಾರ್ಯನಿರತ ಆಗಿರ್ತಾರೆ ಡಾಕ್ಟರ್ಗಳು. ಅಂಥ ಒಂದು ಟೈಮಲ್ಲಿ ನಾವು ಹೊರಗಡೆ ಬಂದರೆ ಅಷ್ಟೊಂದು ಶೋಭೆ ಅನಿಸಲ್ಲ. ನಮ್ಗೆ ಇಲ್ಲೇ ಕಾರ್ಯಕ್ರಮ ಮಾಡಿದರೆ ನಮಗೆ ಚೆನ್ನಾಗಿರುತ್ತೆ ಅಂತ ಹೇಳಿದರು. ಅದೇ ರೀತಿಯಾಗಿ ಈಶ್ವರ್ ಸವಡಿ ಸಾರಿಗೆ ಕೂಡ ನಾವು ಪ್ರತಿ ವರ್ಷ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ನಾವು ಸನ್ಮಾನಗಳನ್ನು ಮಾಡ್ತಾ ಇದ್ದೇವೆ. ಈ ಸಲ ಶ್ರಮಜೀವಿ ಕಾಯಕ ರತ್ನ ಅಂತ ಅವರಿಗೆ ಒಂದು ಪ್ರಶಸ್ತಿ ಕೊಡ್ತಾ ಇದ್ದೇವೆ. ನಾವು 5 ವರ್ಷಗಳಲ್ಲಿ ನಮ್ಮದೇ ಆದ ಒಂದು ಕಾರ್ಯದ ನಿಮಿತ್ತ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಮಿಕರಿಗೆ ಆಗುವಂಥ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡುತ್ತಾ 5ನೇ ವರ್ಷಕ್ಕೆ ಕಾಲಿಟ್ಟಿರೋದು ನಮಗೂ ಸಂತೋಷದಾಯಕವಾಗಿದೆ. ನಮ್ಮೆಲ್ಲ ಮೇಸ್ತ್ರಿಗಳಾಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಪೇಂಟರ್ಸ್ ಆಗಿರ್ಬೋದು, ರಾಡ್ ಬೆಂಡರ್ಸ್ ಆಗಿರ್ಬೋದು, ಎಲ್ಲ ಸದಸ್ಯರು ಕೂಡ ಈ ಒಂದು ಕಾರ್ಯದಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆ ಎಂದು 7ನೇ ತಾರೀಕು ಮಂಗಳವಾರ ಸುಮಾರು ಒಂದು ಬೆಳಿಗ್ಗೆ 10:30 ಗಂಟೆಗೆ ಪ್ರಾರಂಭವಾಗುವ ಈ ಕಾರ್ಯಕ್ರಮ ಅಲ್ಲಿ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ 10:00 ಸ್ಟಾರ್ಟ್ ಆಗಿದ್ದು 2 ಗಂಟೆಯಲ್ಲಿ ಮುಕ್ತಾಯ ಆಗುತ್ತೆ. 2 ಗಂಟೆಗೆ ಊಟದ ವ್ಯವಸ್ಥೆ ಕೂಡ ನಾವು ಮಾಡಿದ್ದೇವೆ. ಇಲ್ಲಿ ಸುಮಾರು ಒಂದು 800ರಿಂದ 1000 ಜನಕ್ಕೆ ಊಟದ ವ್ಯವಸ್ಥೆ ನಾವೇ ಮಾಡಿದ್ದೇವೆ. ನಾವು ಯಾರ ಹತ್ರ 1 ರೂಪಾಯಿ ಹೊರಗಡೆ ಹೋಗಿ ಕೈ ಚಾಚಿ ಎಲ್ಲರೂ ನಾವೇ ಒಂದು ಸ್ವಂತ ಹಣದಿಂದ ಈ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ದಯವಿಟ್ಟು ಇಂಥ ಒಂದು ಕಾರ್ಯಕ್ಕೆ ತಮ್ಮೆಲ್ಲರ ಸಹಕಾರ, ಪತ್ರಿಕಾ ಮಾಧ್ಯಮ ಮಿತ್ರರ ಸಹಕಾರ ಇರಬೇಕು. ಇನ್ನೂ ಹಲವಾರು ಸಂಘ ಸಂಸ್ಥೆಗಳ ಕಾರ್ಯಕ್ರಮ ಕೂಡ ಯಶಸ್ವಿಯಾಗಿ ನಡಿಬೇಕಂತಂದ್ರೆ ಇಂಥ ಒಂದು ಕಾರ್ಯಗಳು ಆಗ್ಬೇಕಂತ ನಮ್ಮ ಮನದಲ್ಲಿದೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಆಹ್ವಾನ ನೀಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಮಿಕರಿಗೆ ಆಗುವಂಥ ಅನ್ಯಾಯದ ವಿರುದ್ಧ ಕಾನೂನು ಮುಖಾಂತರ ಹೋರಾಟ ಮಾಡುವಂಥ ನಮ್ಮ ಶ್ರಮಜೀವಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರ ನಿರ್ಮಾಣ ಸೇವಾ ಸಂಘ ಗಂಗಾವತಿ ಯಾವತ್ತೂ ಸದಸಿದ್ಧವಾಗಿ ನಮ್ಮ ಎಲ್ಲ ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಲ್ಲಿ ಬದ್ಧತೆಯನ್ನು ಹೊಂದಿದೆ ಅಂತ ಈ ಮೂಲಕ ಹೇಳ್ತಾ ನನ್ನ